3 ದಿನಗಳ ಕಾಲ ಬಸ್ ವಿಮೆನ್ನ ವಿವಿಧ ತಂಡಗಳಿಂದ 180ಕ್ಕಿಂತ ಹೆಚ್ಚು ಮಂದಿ ಒಂದೇ ಸ್ಥಳದಲ್ಲಿ ಸೇರಿದರು. ಕ್ಷೇತ್ರ ತಂಡಗಳಿಂದ ಕೇಂದ್ರ ಕಚೇರಿಗಳವರೆಗೆ, ನಾಯಕತ್ವದಿಂದ ಸಮುದಾಯದ ಧ್ವನಿಗಳವರೆಗೆ ಅನೇಕರಿಗೆ ಇದು ಮೊದಲ ಬಾರಿಗೆ ಮುಖಾಮುಖಿಯಾಗಿ ಭೇಟಿಯಾಗುವ ಕ್ಷಣವಾಗಿತ್ತು. ಈ ಶಿಬಿರವು ಒಂದು ವಿರಾಮವಾಗಿತ್ತು, ಕೇಳುವ, ಚಿಂತಿಸುವ ಮತ್ತು ಪ್ರತಿಯೊಬ್ಬರ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವಾಗಿತ್ತು. ಬಸ್ ಕಾರ್ಯಕ್ರಮ ಆರಂಭವಾಗುವ ಮೊದಲು ತೆಗೆದುಕೊಳ್ಳುವ ಯಾವ ನಿರ್ಧಾರಗಳು ಮಹಿಳೆಯ ಅನುಭವದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ? ಮಹಿಳೆಯರ ಮಾತನ್ನು ಕೇಳಿ ನೀವು ಎಂದಾದರೂ ಯಾವುದನ್ನಾದರೂ ಬದಲಾಯಿಸಿದ್ದೀರಾ? ಅದರ ಒಂದು ಉದಾಹರಣೆ ಹಂಚಿಕೊಳ್ಳಬಹುದೇ? ತರಬೇತಿ ಶುರು ಮಾಡೋ ಮೊದ್ಲೇ ನಾವು ಯಾವ ನಿರ್ಧಾರಗಳು ತಗೊಳ್ಳಿರ್ತೀವಿ, ಅದು ಯಾವ ತರ ಪರಿಣಾಮ ಹೆಣ್ಮಕ್ಳ ಮೇಲೆ ಬೀರುತ್ತೆ ಅದನ್ನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಸಬಲೀಕರಣ ಅಂತ ಇರೋದು ಯಾರಿಗೂ ಒಂದು ಪುಸ್ತಕದಲ್ಲಿ ಓದಿ ಬರೋದಲ್ಲ, ಅದು ಅನುಭವ ಆಗ್ಬೇಕು. ಆ ಅನುಭವ ಇನ್ನೊಬ್ರಿಗೆ ಆಗ್ಬೇಕಂದ್ರೆ ನಾವು ಆ ತರಬೇತಿನ ಹೇಗೆ ಸೆಟ್ ಮಾಡ್ತೀವಿ, ಅದರಲ್ಲಿ ಯಾವ ಪದಗಳು ಯೂಸ್ ಮಾಡ್ತೀವಿ, ಅದು ಬಹಳ ಮುಖ್ಯ. ಈಗ ಉದಾಹರಣೆಗೆ ನಾವು ತರಬೇತಿನಲ್ಲಿ ಯಾವಾಗ್ಲೂ ಒಂದು ಸರ್ಕಲ್ ಅಲ್ಲಿ ಕೂತ್ಕೊಳ್ತೀವಿ, ಒಂದು ಸೆಮಿ ಸರ್ಕಲ್ ಇಲ್ಲ ಸರ್ಕಲ್ ಅಲ್ಲಿ. ಏನಕ್ಕಂದ್ರೆ ಎಲ್ಲರಿಗೂ ಅನ್ಸ್ಬೇಕು ನಾವು ಸರಿ ಸಮ ಎಲ್ಲರಿಗೂ, ಯಾರು ಇಲ್ಲಿ ಮೇಲೆ ಕೆಳಗಡೆ ಇಲ್ಲ ಅಂತ. ಅದು ಸಬಲೀಕರಣಕ್ಕೆ ಒಂದು ಪ್ರಮುಖ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಅದೇ ತರ ಯಾವ ಪದಗಳು ನಾವು ಬಳಸ್ತೀವಿ, ಯಾವಾಗ್ಲೂ ನಾವು ಟ್ರೈನರ್ಸ್ ಹೇಳೋದು ನಾವಿಲ್ಲಿ ನಿಮ್ಗೆ ಸಹಾಯ ಮಾಡಕ್ ಬಂದಿವಿ ಅಂತ ಹೇಳೋಂಗಿಲ್ಲ. ಬಿಕಾಸ್ ಹೆಣ್ಮಕ್ಳು ಒಳಗಡೆ ಇರೋದು ಆ ಶಕ್ತಿನ ಆಚೆ ತರ್ಲಿಕ್ಕೆ ನಾವೊಂದು ಸ್ಪಾರ್ಕ್ ಆಗಿರ್ತೀವಿ ಅಷ್ಟೇ. ಅದು ಅವ್ರಿಗೆ ಅನ್ಸ್ಬಾರ್ದು ಇವ್ರು ನಮ್ಗೇನೋ ಕೊಡ್ತಿದ್ದಾರೆ ಅಂತ. ಬಿಕಾಸ್ ಅದು ನಿಲ್ಲಲ್ಲ ಆ ಸಬಲೀಕರಣ ಅಂತ ಇರೋದು. ಅವ್ರ ಒಳಗಡೆಯಿಂದ ಯಾವ ಆ ಬ್ರೈಟ್ನೆಸ್ ಇಲ್ಲ ಆ ಬೆಳಕು ಬರುತ್ತೋ ಅದು ಶಾಶ್ವತ. ಸೊ ಈ ತರ ನಿರ್ಧಾರಗಳು ನಾವು ಒಂದೊಂದೇ ತಗೊಂಡು ಹೋಗ್ತೀವಿ, ಹಿಂದೆನೆ ಯೋಚನೆ ಮಾಡಿರ್ತೀವಿ. ಮತ್ತೆ ಹೆಣ್ಮಕ್ಳೇ ನಮ್ಗೆ ನಮ್ಮ ತರಬೇತಿಗಳನ್ನ ಸರಿ ಮಾಡೋದು, ಶಾರ್ಪನ್ ಮಾಡೋದು ಅವ್ರ ಫೀಡ್ಬ್ಯಾಕ್ ಇಂದ, ಅವ್ರು ಹೇಳೋದ್ರಿಂದಾನೇ ನಾವು ಇದನ್ನೆಲ್ಲ ಬೆಳೆಸಿದ್ದು. ಒಂದು ಬಂದ್ಬಿಟ್ಟು ಈಗಲೂ ನನ್ಗೆ ನೆನಪಿದೆ, ಸ್ವಯಂ ಶಕ್ತಿ ತರಬೇತಿ ಫಸ್ಟ್ ಮೊದಲೇ ನಾನು ಡಿಸೈನ್ ಮಾಡುವಾಗ ಅದು 6 ದಿವಸ ಇತ್ತು. ಎಷ್ಟು ಹೆಣ್ಮಕ್ಳು ಹೇಳಿದ್ರು, ಅದಾದ ನಂತರ ಕೇಳ್ತೀವಿ ನಿಮ್ಗೆ ಏನ್ ಅನ್ಸ್ತು, ನಾವ್ ಏನ್ ಚೇಂಜ್ ಮಾಡೋದು ಇದಕ್ಕೆ ಅಂತಲ್ಲ. ಅವ್ರು ಹೇಳಿದ್ದು, ಯಾರು ಬರ್ತಾರೆ ಮೇಡಮ್ 6 ದಿವಸ, ಮನೆಯಲ್ಲಿ ಕೆಲಸ ಇಲ್ವಾ, ನೀವು ಕಮ್ಮಿ ಮಾಡ್ರಿ ಅಂತ. ಸೊ ಹಂಗೆ 2ನೇ ಸತಿ ಅದು 4 ದಿವಸ ಮಾಡಿದ್ವಿ. ಆವಾಗ್ಲೂ ಅವ್ರು ಹೇಳಿದ್ರು, ಇದೆಲ್ಲ ಬೇಕಾಗಿಲ್ಲ ನಮ್ಗೆ 2 ದಿವಸದಲ್ಲಿ ನೀವು ಬೇಗ ಹೇಳ್ಕೊಡ್ಬೇಕು ಅಂತ. ಆಗ ಅದು 6 ದಿವಸದಿಂದ 4 ದಿವಸ, ಆಮೇಲೆ ಅದು 2 ದಿವಸ ಆಗಿತ್ತು. ಅದೇ ತರ ಒಂದೊಂದು ತರಬೇತಿ ನಾವು ಪೈಲಟ್ ಮಾಡುವಾಗ ಇದೆಲ್ಲ ಯೋಚನೆ ಮಾಡ್ತೀವಿ. ಅವ್ರಿಗೆ ಟೈಮ್ ಇರತ್ತಾ, ಎಷ್ಟು ಬರ್ತಾರೆ ಅವರು, ಯಾವ ತರ ಕಲಿತಾರೆ, ಜಾಸ್ತಿ ಬರೆಯೋದು ಓದೋದಲ್ಲ, ಹೇಗೆ ಅದು ಆಟದ ಮೂಲಕ ನಾವು ಹೇಳ್ಕೊಡ್ಬೋದು. ಇದನ್ನೆಲ್ಲಾನು ಸ್ಟೆಪ್ ಒಂದೊಂದು ಹೆಜ್ಜೆನಲ್ಲೂ ನಾವು ಯೋಚನೆ ಮಾಡಿ ಎಲ್ಲ ತರಬೇತಿಗಳು ತಯಾರಿ ಮಾಡೋದು. ಒಂದು ಸೆಷನ್ನ ವೇಳೆ ಮಹಿಳೆಯರು ಗಮನಿಸದೇ ಇರಬಹುದಾದ ಯಾವ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುತ್ತೀರಿ? ಏನಾದರೂ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಅನಿಸಿದಾಗ ನೀವು ಏನನ್ನು ಬದಲಾಯಿಸುತ್ತೀರಿ ಮತ್ತು ಏಕೆ? ನನ್ನ ತರಬೇತಿಗೆ ಬಂದಿರೋಂತಹ ಮಹಿಳೆಯರಿಗೆ ನಾನು ಮಾಡೋಂಥ ತರಬೇತಿ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ನಾನು ಯಾವ ಥರ ತಿಳ್ಕೊತೀನಿ ಅಂದರೆ, ಮೊದಲಿಗೆ ನನ್ನ ಭಾಷೆ ಅರ್ಥ ಆಗುತ್ತಾ ಅಂತ ಅವ್ರನ್ನ ಕೇಳ್ತೀನಿ. ಅದಾದಮೇಲೆ ನಾನು ತರಬೇತಿ ಮಾಡ್ತಿರ್ಬೇಕಾದ್ರೆ ಏನಾದರೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಗೊತ್ತಾಗುತ್ತೆ, ಕಳವಳ ಅನ್ನೋದು ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ಕ್ವಶನ್ ಕೇಳ್ತೀನಿ, ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಕೇಳ್ತೀನಿ. ಆಗ ಅವರು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ, ಸರಿ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತೀನಿ. ಭಾಷೆನ ಇಲ್ಲ ಕಂಟೆಂಟ್ ಅಂತ ಕೇಳ್ತೀನಿ. ಭಾಷೆ ಅಂತ ಬಂದಾಗ ಈಗ ಕೋಲಾರಲ್ಲಿ ಒಂದು ಎಕ್ಸಾಂಪಲ್ಗೆ ನಾನು ಮಾಡ್ತಿರ್ಬೇಕಾದ್ರೆ ನಾನು ಕನ್ನಡದಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನೇನು ಮಾಡಿದೆ, ಸರಿ ಯಾವ ಭಾಷೆಯಲ್ಲಿ ಹೇಳಿದೆ ನಿಮಗೆ ಅರ್ಥ ಆಗುತ್ತೆ ಅಂದರೆ ತೆಲುಗು ಮೇಡಮ್ ಅಂತ ಅಂದರು. ಸರಿ ಅಂತ ನಾನು ತೆಲುಗಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅವರು ತುಂಬ ಅರ್ಥ ಮಾಡ್ಕೊಂಡ್ರು, ಮತ್ತು ಅವರು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯಿತು. ಅದರ ಜೊತೆಗೆ ಅವರು ಅವರ ಬದಲಾವಣೆಗಳನ್ನು ಸಹ ಅಲ್ಲಿ ಹೇಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ ಅಂದಾಗ ನಾನು ಕೆಲವೊಂದು ಚಟುವಟಿಕೆಗಳು ಮಾಡೋದ್ರ ಮುಖಾಂತರ ನಾನು ಅರ್ಥ ಮಾಡಿಸ್ಲಿಕ್ಕೆ ಮುಂದೆ ಬರ್ತೀನಿ. ಅದಾದಮೇಲೆ ತರಬೇತಿಯಲ್ಲಿ ಮಾಡ್ತಿರ್ಬೇಕಾದ್ರೆ ಕೊನೆಯದಾಗಿ ನಾನು ರೀಕ್ಯಾಪ್ ಮಾಡೋದ್ರ ಮುಖಾಂತರ ನಾನು ಅವ್ರಿಗೆ ಅರ್ಥ ಆಗಿದ್ದರೆ ಅವರು ನನಗೆ ಅದೇ ರೀತಿಯಲ್ಲಿ ಆನ್ಸರ್ಸನ್ನು ಕೊಡ್ತಾರೆ. ಅದರ ಮುಖಾಂತರ ನಾನು ತಿಳ್ಕೊತೀನಿ. ಕಾರ್ಯಕ್ರಮಗಳು ಸುಗಮವಾಗಿ ಅಥವಾ ಕಷ್ಟಕರವಾಗಿದ್ದಾಗ ಮಹಿಳೆಯರು ಗಮನಿಸುತ್ತಾರೆ. ಮಹಿಳೆಯರು ಅದನ್ನು ಎಂದಿಗೂ ನೋಡದಿದ್ದರೂ ಅವರ ಅನುಭವದ ಯಾವ ಭಾಗಗಳು ನಿಮ್ಮ ಕೆಲಸದಿಂದ ಪ್ರಭಾವಿತವಾಗಿವೆ?
ಯಾವ ರೀತಿಯ ನಿರ್ಬಂಧಗಳು ಪ್ರೋಗ್ರಾಂಗಳ ಮೇಲೆ ಪರಿಣಾಮ ಬೀರುತ್ತವೆ? ನಮ್ದು ಬಸ್ ಆ್ಯಪ್ ಅನ್ನೋದಿದೆ. ವಿ ಹ್ಯಾವ್ ಅವರ್ ಓನ್ ಆ್ಯಪ್, ಇಂಟರ್ನಲ್ ಆ್ಯಪ್. ಅದನ್ನು ನಾವು ಮಹಿಳೆಯರು ಅಂದರೆ ಕ್ವಾಲಿಟೇಟಿವ್ ಆಗಿ ಟ್ರೈನಿಂಗ್ ಮಾಡಲಿಕ್ಕೆ, ಸೊ ನಮ್ಮ ಆ್ಯಪಲ್ಲಿ ಡೇಟಾನ ಇನ್ಪುಟ್ ಮಾಡಲಿಕ್ಕೆ ಬಳಸ್ತಿದ್ದೀವಿ. ಡೇಟಾ ಎಕ್ಸೆಲ್ ಶೀಟಲ್ಲಿ ಯೂಸ್ ಮಾಡ್ತಿದ್ರು ನಮ್ಮ ಮಹಿಳೆಯರು, ಮೀನ್ಸ್ ಫೀಲ್ಡ್ ಟೀಮು. ಸೊ ಅವ್ರಿಗೆ ಈಸಿ ಮಾಡಲಿಕ್ಕೋಸ್ಕರ ನಾವು ನಮ್ಮ ಆ್ಯಪನ್ನು ಬಿಲ್ಡ್ ಮಾಡಿದ್ದು. ಆಮೇಲೆ ಅವ್ರಿಗೆ ಹ್ಯಾಸಲ್ ಫ್ರೀ, ಎರರ್ ಫ್ರೀ ಮಾಡಲಿಕ್ಕೆ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಮತ್ತು ಹೈಯರ್ ಲೆವೆಲಲ್ಲಿ ಅದನ್ನು ಮಾನಿಟರಿಂಗ್ ಮಾಡೋಕ್ಕೂ ಕೂಡ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಒಂದು. ಎರಡನೇದು ನಮ್ಮ ಸ್ಯಾಚುರೇಷನ್, ಅಂದರೆ ನಮ್ಮ ಪ್ರೋಗ್ರಾಮ್ಸು ಯಾವ್ಯಾವ ಹಳ್ಳಿಗಳನ್ನು ತಲುಪಿದೆ, ಸೊ ಅದರಿಂದ ನಾವು ನೆಕ್ಸ್ಟ್ ಫಂಡರ್ಗೆ ಪ್ರಪೋಸಲ್ ಬರೆಯಲಿಕ್ಕೆ ಉಪಯೋಗಿಸ್ಬೋದು, ಮತ್ತು ನಾವು ನೆಕ್ಸ್ಟ್ ಫಂಡರ್ನ ಯಾವ ಹಳ್ಳಿಗೆ ರೀಚ್ ಆಗ್ಬೋದು ಅನ್ನೋದನ್ನು ನಾವು ತಲುಪಬಹುದು. ಮಹಿಳೆಯರು ಪರಿಚಿತ ಸಿಬ್ಬಂದಿಯನ್ನು ಅಥವಾ ಹೊಸ ಮುಖಗಳನ್ನು ಭೇಟಿ ಮಾಡುವುದನ್ನು ಯಾವ ನಿರ್ಧಾರಗಳು ಪ್ರಭಾವಿಸುತ್ತವೆ? ಸಿಬ್ಬಂದಿಯ ಸುಸ್ಥಿತಿ ಅಥವಾ ಸಂಸ್ಥೆಯೊಂದಿಗೆ ನಿರಂತರತೆ ಮಹಿಳೆಯರ ಅನುಭವದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ಈಗ ಒಂದು ಹಳ್ಳಿನಲ್ಲಿ ನಾವು ಒಂದು ತರಬೇತಿದಾರರನ್ನ ಆಯ್ಕೆ ಮಾಡಿರ್ತೀವಿ. ಅವರು ಕೆಲವು ತಿಂಗಳು ಕೆಲಸ ಮಾಡಿಬಿಟ್ಟು ಇಲ್ಲ ಕೆಲವು ವರ್ಷಗಳ ಕೆಲಸ ಮಾಡಿಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೋದು. ಆವಾಗ ಹೆಣ್ಮಕ್ಳು ನಮ್ಮನ್ನ ಹೇಗೆ ತಗೊಳ್ತಾರೆ ಅಂತ ಇದು ನಮ್ಗೆ ಯೋಚನೆ ಇತ್ತು ಮುಂಚೆ ಎಲ್ಲ. ಬಟ್ ನಮ್ಗೆ ಹೆಣ್ಮಕ್ಳು ತಿಳಿಸಿದ್ದು ಏನಂದ್ರೆ, ಒಂದ್ಸರಿ ಬಸ್ ಮೇಲೆ ನಂಬಿಕೆ ಬಂದ್ಬಿಟ್ರೆ ಅದು ಯಾರೇ ಬರ್ಲಿ, ಅವ್ರು ಬಸ್ಸಲ್ಲಿ ಕೆಲಸ ಮಾಡ್ತಿದಾರೆ ಅಂತ ಅವ್ರಿಗೆ ಅನ್ಸ್ಬಿಟ್ರೆ ಸಾಕು, ಅವ್ರಿಗೆ ಗೊತ್ತಾದ್ರೆ ಸಾಕು, ಆ ನಂಬಿಕೆ ಅವ್ರಿಗೆ ಯಾವಾಗ್ಲೂ ಇರುತ್ತೆ. ಸೊ ಯಾರು ಬಿಟ್ಟು ಹೋದ್ರು ನಮ್ ಪ್ರಾಸೆಸ್, ನಮ್ ಸಿಸ್ಟಮ್, ನಮ್ ಕರಿಕ್ಯುಲಮ್ ಅದು ಯಾವುದು ಚೇಂಜ್ ಆಗಲ್ಲ. ಆ ಕಲ್ಚರ್ ಅಂತ ಇರೋದು ಅದು ಬಂದ್ಬಿಟ್ಟು ಅವ್ರ ಮೇಲೆ ಆ ನಂಬಿಕೆ ಮೂಡಿಸೋದು, ಅದರಿಂದ ಆ ಪರಿಣಾಮ, ಅವರಲ್ಲಿ ಬೆಳವಣಿಗೆ ಇದೆಲ್ಲ ಬರೋದು ಅದರಿಂದ. ಸೊ ಯಾರೇ ಬಂದು ಹೋದ್ರೂ, ನಾನಿದ್ರು ಇಲ್ಲಾದ್ರೂ ಬಸ್ ನಡೆಯುತ್ತೆ. ನನ್ನ ಬಸ್ ಸಂಸ್ಥೆಯಲ್ಲಿ ಇರುವ ಟೀಮ್ ಮೆಂಬರ್ಸ್, ಕೆಲಸ ಮಾಡೋವರು, ಅವರ ಯೋಗಕ್ಷೇಮ ನನಗೆ ತುಂಬ ಇಂಪಾರ್ಟೆಂಟ್, ಮುಖ್ಯ. ಏನಕ್ಕಂದರೆ ವಿಮೆನ್, ಮಹಿಳೆಯರು ಹಳ್ಳಿಗಳಲ್ಲಿ ಇರುವ ಬಸ್ಸನ್ನು ಅನುಭವ ಮಾಡೋದು ಈ ಟೀಮ್ ಮೆಂಬರ್ಸ್ ಮೂಲಕ. ನನ್ನ ಸಿಬ್ಬಂದಿಗಳು, ಈ ಸಿಬ್ಬಂದಿಗಳು ಅವರ ಜೀವನದಲ್ಲಿ ಇರೋದು ಕಷ್ಟ, ನಷ್ಟ, ಸುಖ, ಆ ಕಾರಣ ಅವರು ಸ್ಟ್ರೆಸ್ನಲ್ಲಿ, ಟೆನ್ಷನಲ್ಲಿ ಇರ್ತಾರೆ. ಅದೇ ಅವರೊಂದು ಮನಸ್ಸಲ್ಲಿ ಇರುತ್ತೆ. ಅದು ಮಹಿಳೆಯರಿಗೆ ಹೋಗಿ ಅದು ಅವ್ರನ್ನ ಟ್ರಾನ್ಸ್ಫರು ಮಾಡೋಕ್ಕೂ ಚಾನ್ಸಸ್ ಇದೆ. ಅದಾಗ್ಲಲ್ಲಿ ಇರಬೇಕು ಅಂದರೆ ನಾವು ನಮ್ಮ ಸಿಬ್ಬಂದಿಗಳಿಗೆ ತರಬೇತಿಗಳು ಕೊಡಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಆ ಸ್ಟ್ರೆಸ್ಸನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು. ಅದೇ ಥರ ಮಹಿಳೆಯರು ಕೂಡ ಅಷ್ಟೇ ಸ್ಟ್ರೆಸ್ಸು ಅನುಭವಿಸ್ತೀರಾ. ನಮ್ಮ ಸ್ಟ್ರೆಸ್ನು ಅವ್ರನ್ನ ಹೋಗಿ ಹೇಳುವಾಗ ಒಂದು ಒಳ್ಳೆ ರೀತಿಯಲ್ಲಿ ಆಗ್ಬೋದು. ನೋಡ್ರಪ್ಪ ಇವರು ನಮ್ಮ ಥರ ಅಂತಾನೋ ಅನಿಸ್ಬೋದು. ಅದರಿಂದಾನೂ ಒಂದು ಟ್ರಸ್ಟು, ನಂಬಿಕೆ ಬಿಲ್ಡ್ ಆಗುತ್ತೆ. ಆದ್ರೆ ಅದರಿಂದ ಒಂದು ಕಷ್ಟನೂ ಜಾಸ್ತಿ ಆಗ್ಬೋದು. ಸೊ ಇದನ್ನ ಒಂದು ಬ್ಯಾಲೆನ್ಸ್ ಮಾಡಕ್ಕೆ ಹೋಗುವಾಗ ನಮ್ಮ ಜವಾಬ್ದಾರಿ ಅದು. ಅದಕ್ಕೆ ಒಂದು HR ಆಗಿ ಅವ್ರದ್ದು ಯೋಗಕ್ಷೇಮ ಮೇಲೆ ನನ್ನದು ಗಮನ ಜಾಸ್ತಿ ಇದೆ. ನನ್ನ ಸಿಬ್ಬಂದಿಗಳು ಬಸ್ಸಲ್ಲಿರುವ ಅವರೊಂದು ಮಾದರಿ ಆಗಬೇಕು, ಮಾಡೆಲ್ ಆಗಬೇಕು ಹೆಣ್ಮಗಳಿಗೆ ಅಂತ. ಅದಕ್ಕೆ ನಾವು ಅದೇ ಹಳ್ಳಿಯಲ್ಲಿ ಹೋಗಿ ಹೆಣ್ಮಗಳಿಗೆ ಹೇಳ್ಕೊಡುವಾಗ ಅಂತ ಅದು ನನ್ನ ನಂಬಿಕೆ. ನಿಮ್ಮ ಹಳ್ಳಿಗಳಲ್ಲಿ ಮಹಿಳೆಯರು ಬಸ್ ಬಗ್ಗೆ ಮಾತನಾಡುವಾಗ ಅವರು ಅನುಭವದ ಯಾವ ಭಾಗಗಳನ್ನು ಹೆಚ್ಚು ಗಮನಿಸುತ್ತಾರೆ? ಸಂಸ್ಥೆಯು ತಮ್ಮ ಜೀವನದೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದು ಮಹಿಳೆಯರು ಎಲ್ಲಿ ಭಾವಿಸುತ್ತಾರೆ? ಮಹಿಳೆಯರು ಫಸ್ಟ್ ಹಿಂದೆ ಎಲ್ಲ ತುಂಬಾ ಮನೆಗಳಲ್ಲೇ ಇರ್ತಿದ್ರು. ಅವರಿಗೆ ಇವಾಗ ಅನುಭವ ಆಗ್ತಿರೋದು ಅಂದ್ರೆ, ಒಂದು ಮಹಿಳೆ ಯಾಕೆ ಒಳಗಡೆನೆ ಇರ್ಬೇಕು, ಹೊರಗಡೆ ಯಾಕೆ ಬರಬಾರ್ದು, 4 ಗೋಡೆ ಮಧ್ಯೆನೇ ಯಾಕೆ ಇರ್ಬೇಕು ಅನ್ನೋ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಧೈರ್ಯ ಕಡಿಮೆ, ಅವ್ರಿಗೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಮೇನ್ ಆಗಿ ದುಡ್ಡು ಯಾರಾದ್ರೂ ಕೊಡ್ತಾರೆ ಮೇಡಮ್, ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಜ್ಞಾನ ಯಾರು ಕೊಡಲ್ಲ, ಧೈರ್ಯ ಯಾರು ಕೊಡಲ್ಲ. ಮೇನ್ ಬೇಕಾಗಿರೋದು ಮನುಷ್ಯನಿಗೆ ಜ್ಞಾನ. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ನಾನು 5 ವರ್ಷದ ಹಿಂದೆ ಮನೆಯಿಂದ ಈಚೆನೆ ಬರ್ತಿರ್ಲಿಲ್ಲ. ನಮ್ಗೆ ಚನ್ನಪಟ್ಟಣ 7 ಕಿಲೋಮೀಟರ್, ಬಟ್ ನಾನು ಚನ್ನಪಟ್ಟಣನೇ ನೋಡಿರ್ಲಿಲ್ಲ. ಯಾಕೆ ನನ್ನಲ್ಲಿ ಆತ್ಮವಿಶ್ವಾಸ, ಧೈರ್ಯ ಕಡಿಮೆ, ಯಾರು ಏನಂತಾರೋ ಅಂತ. ನಾನು ಯಾವಾಗ 2021 ಅಲ್ಲಿ ಬಸ್ ಇಂಡಿಯಾ ಅನ್ನೋ ಒಂದು ಮೆಟ್ಲನ್ನ ತುಳಿದ್ನೋ, ಅವತ್ತಿಂದ ನನ್ನಲ್ಲಿ ಧೈರ್ಯ ಆಟೋಮೆಟಿಕ್ ಆಗಿ ಬಂತು. 5 ವರ್ಷದ ಹಿಂದೆ ಇದ್ದದ ಜಮುನಾನೇ ಬೇರೆ, ಬಟ್ ಇವತ್ತಿರೋ ಜಮುನಾನೇ ಬೇರೆ. ಊರಲ್ಲಿ ಒಂದು ಸಣ್ಣ ಮಗು ಕೇಳಿದ್ರು ರಾಮಸ್ವಾಮಿ ಮಗಳ ಜಮುನಾ ಯಾರು ಅಂತ ಪಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನನ್ನಲ್ಲಿರೋ ಹಠ, ನನ್ನಲ್ಲಿರೋ ಛಲ, ಇವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಎಲ್ಲಿ ಬೇಕಾದ್ರೂ ಹೋಗಿ ಬರೋದು, ಇವಳು ಏನ್ ಮಾಡೋ ಕೆಪಾಸಿಟಿ ಬೇಕಾದ್ರೂ ಇದೆ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಗೌರವಿಸ್ತಾರೆ. ಜನಗಳಲ್ಲಿ ಏನ್ ಇಷ್ಟ ಆಗುತ್ತೆ ಅಂದ್ರೆ ನನ್ನಲ್ಲಿರೋ ಕೌಶಲ್ಯ,
ಅವರಿಗೆ ಮೇನ್ ಇವಳು ಹೆಂಗ್ ಬಂತು ಇಷ್ಟು ಧೈರ್ಯ, ಯಾರು ತುಂಬಿದ್ರು, ಅಂಗನವಾಡಿಲಿ ಏನೋ ಒಂದು ಮೀಟಿಂಗ್ ಇಟ್ಟಿದ್ರು, ಅಲ್ಲಿಂದ ಇವಳು ಬಂದು ಹೋಗಿದ್ದೆ ಫುಲ್ ಚೇಂಜ್ ಆಗ್ಬಿಟ್ಲು. ಧೈರ್ಯ ಬೇಕು. ಒಂದು ಬಸ್ ಇಂಡಿಯಾ ಅನ್ನೋ ಸಂಸ್ಥೆ ನಮ್ಗಿರ್ಬೇಕು, ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ನನಗೆ ಗುರಿ ಇದೆ ಏನ್ ಸಾಧನೆ ಮಾಡ್ಬೇಕು ಅಂತ, ಬಟ್ ಗುರು ಇರ್ಲಿಲ್ಲ. ಗುರು ಅಂತ ನಿಂತಿದ್ದು ನನ್ನ ಬಸ್ ಇಂಡಿಯಾ. ಅದ್ರಲ್ಲೂ ಅವಳ ಬಸ್ ನನ್ ಬೋರ್ಡ್ ಮೆಂಬರ್ ಆಗಿ ಸೆಲೆಕ್ಟ್ ಆಗಿದ್ದಂದ್ರೆ ನನಗೆ ಊರಲ್ಲಿ ತುಂಬಾ ಹೆಸರಿದೆ, ನನಗೆ ತುಂಬಾ ಒಳ್ಳೆ ಒಂದು ಪ್ರೌಡ್ ಫೀಲ್ ಇದೆ, ಹೆಮ್ಮೆ ಇದೆ. ಇದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ಒಂದು ಊರಲ್ಲಿ ಒಂದು ಪಂಚಾಯತಿಲಿ ಆಗಿರ್ಬೋದು, ಒಂದು ಎಲ್ಲೇ ಆಗಿರ್ಬೋದು, ಕರೀತಾರೆ ಹೋಗಿ ಮಾತಾಡ್ತೀನಿ ಅಂದ್ರೆ ಬಸ್ ಇಂಡಿಯಾ ಕೊಟ್ಟಿರೋ ಒಂದು ಧೈರ್ಯ ಮೇಡಮ್, ಆತ್ಮವಿಶ್ವಾಸ, ಅದನ್ನ ನಾನು ಚಿರಕಾಲ ನೆನಪಿಸ್ಕೊತೀನಿ. ಈ ರಿಟ್ರೀಟ್ ಬಸ್ ವುಮೆನ್ ಅನ್ನು ಮುಂದುವರಿಸುವುದು ಕೇವಲ ನಾವು ಮಾಡುವ ಕೆಲಸ ಮತ್ತು ಅದರ ಪರಿಣಾಮ ಮಾತ್ರವಲ್ಲ, ಆ ಮಧ್ಯೆ ನಾವು ನಿರ್ಮಿಸುವ ಸಂಬಂಧಗಳು ಆಗಿವೆ ಎಂಬುದನ್ನು ನೆನಪಿಸಿತು.